ಒಂದು 2 ನಿಮಿಷ ಮಾತಾಡ್ಬೋದಾ? ಎಲ್ರಿಗೂ ನಮಸ್ಕಾರ. ಸೊ ಎಲ್ರದ್ದು ಊಟ ಆಯ್ತಾ? ಊಟ ಆಯ್ತಲ್ವಾ ಎಲ್ರದ್ದು? ಈಗ 3 ಗಂಟೆ ಆಗಿದೆ. ಸೊ ರಿಪೋರ್ಟ್ ಟೈಮ್ಸ್ ಎಲ್ರಿಗೂ ಇದೇ ಟೈಮಲ್ಲಿ ಹೇಳಿದ್ವಿ. ಯಾಕಂದ್ರೆ ಇವತ್ತು ನಾವು ಎಲ್ಲಿಂದ ಬಂದು ಮಾಡ್ತಾ ಇದೀವಿ, ಏನೇನು ಟೆಸ್ಟ್ ಮಾಡ್ತಾ ಇದೀವಿ ಎಲ್ಲ ಮಾಹಿತಿ ಇದೆಯಾ ನಿಮಗೆ? ಹೇಳಿ. ಹಾ, ಆಮೇಲೆ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಸೊ ಅದಂದ್ರೆ ಇವಾಗ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ, ಇವಾಗ ನಿಮ್ಗೆ ನಾವು ಬಂದು ಇಲ್ಲಿ ಮಾಡ್ತಾ ಇದೀವಿ ಅಂತ ನಿಮ್ಗೆ ಎಲ್ಲಿಂದ ಬಂದಿದ್ದೀವಿ, ಯಾವ ಸಂಸ್ಥೆಯಿಂದ ಮಾಡ್ತಾ ಇದೀವಿ, ಇದರ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾ ಇದೀವಿ. ಸೊ ನಾವು ಟೆಸ್ಟ್ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾವು ಯಾವ ಸಂಸ್ಥೆಯಿಂದ ಬಂದು ಮಾಡ್ತಾ ಇದೀವಿ, ಮುತ್ತೂಟ್ ಫೈನಾನ್ಸ್ ಇಂದ ಅದು ಕೇಳ್ತಾ ಇದ್ದಾರೆ. ಈಗ ಮುತ್ತೂಟ್ ಫೈನಾನ್ಸ್ ಈ ತರ ಬ್ರಾಂಚ್ ಅಲ್ಲೇ ಒಂದೊಂದು ಏರಿಯಾದಲ್ಲೂ, ಪ್ರತಿಯೊಂದು ಏರಿಯಾದಲ್ಲೂ ಈ ತರ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಬ್ರಾಂಚ್ ಇದೆ. ಸೊ ನಮ್ದು ಮುತ್ತೂಟ್ ಎಂ ಜಾರ್ಜ್ ಫೌಂಡೇಶನ್ ಅಂತ ಒಂದು NGO ಇದೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅದರ ಮುಖಾಂತರ ಈ ಒಂದು ಪ್ರಾಜೆಕ್ಟ್ ಮುತ್ತೂಟ್ ಸ್ನೇಹಶ್ರೀ ಅಂತ ಹೇಳುವಂಥದ್ದು ಮೆಡಿಕಲ್ ಪ್ರಾಜೆಕ್ಟ್. ಇದರ ಒಂದು ಮೊಬೈಲ್ ಲ್ಯಾಬ್ರೇಟರಿ, ನಮ್ಮದೇ ಆದಂಥ ಮೊಬೈಲ್ ಲ್ಯಾಬ್ರೇಟರಿ ಇದೆ. ನಾವು ಪ್ರತಿ ದಿವಸನೂ ಬೆಂಗಳೂರಲ್ಲಿ ಒಂದೊಂದು ಏರಿಯಾದಲ್ಲಿ ಹೋಗ್ಬಿಟ್ಟು ಈ ಥರ ಬ್ಲಡ್ ಇನ್ವೆಸ್ಟಿಗೇಷನ್ನು ಸುಮಾರು 100ರಿಂದ 150 ಜನಕ್ಕೆ ಪ್ರತಿ ದಿವಸ ಹೆಲ್ತ್ ಕ್ಯಾಂಪ್ ಮಾಡಿ ಅವ್ರಿಗೆ ರಿಪೋರ್ಟ್ ಕೊಡೋ ಅಂಥದ್ದು. ಸೊ ಈ ಥರ ಮಾಡ್ತಾ ಇದ್ದೀವಿ. ಇದು ಸುಮಾರು 7 ವರ್ಷದಿಂದ ಬೆಂಗಳೂರು ನಡೀತಾ ಇದೆ. ಇದೇ ಥರ ನಮ್ಮ ಶಿಬಿರ, ಈ ಥರ ಆರೋಗ್ಯ ಶಿಬಿರ ಬೇರೆ ಸ್ಟೇಟ್ ಕೂಡ ನಡೀತಾ ಇದೆ. ಕೇರಳ, ಹೈದರಾಬಾದ್, ತಮಿಳುನಾಡು, ಪುಣೆ, ಕರ್ನಾಟಕ 5 ಸ್ಟೇಟಲ್ಲಿ ಪ್ರತಿ ದಿವಸನೂ ಈ ಥರ ಹೆಲ್ತ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಇದು ಮಾಡೋದು ಏನು ಉದ್ದೇಶ ಅಂದರೆ, ಸುಮಾರು ಜನಕ್ಕೆ BP ಶುಗರ್ ಮಾತ್ರೆ ತೊಗೊತಾ ಇರ್ತೀರಾ, ಈ ಕಿಡ್ನಿ ರಿಲೇಟೆಡ್ ನಮಗೆ ಕಾಯಿಲೆ ಗೊತ್ತಾಗೋದಿಲ್ಲ. ಸುಮಾರು ಜನಕ್ಕೆ ಟೆನ್ಷನ್ ತೊಗೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ನಮ್ಮ ವರ್ಕ್ ಪ್ರೆಷರ್ ಇರುತ್ತೆ. ಸುಮಾರು ಜನಕ್ಕೆ BP ಶುಗರ್ ರಿಲೇಟೆಡ್ ಕಿಡ್ನಿ ತೊಂದರೆ ಆಗುತ್ತೆ. ಈ ಥರ ತೊಂದರೆ ಆಗಬಾರ್ದು. ಒಂದು ಪ್ರಿವೆಂಟಿವ್ ಟೆಸ್ಟ್ನ ಎಲ್ಲರೂ ಕೂಡ ಆಗಬೇಕು. ವಯಸ್ಸಾಗಿರೋದ್ರೆ ಮಾಡಿಸ್ಕೋಬೇಕು, ಸ್ವಲ್ಪ ಹೆಂಗಾಗಿರೋದು 18 ವಯಸ್ಸು ಮೇಲ್ಪಟ್ಟಿರೋರು ಯಾರು ಮಾಡಿಸ್ಕೋಬೋದು ಅಂತ ಇಲ್ಲ, ಯಾರು ಬೇಕಾದ್ರೂ ಮಾಡಿಸ್ಕೋಬೋದು. ಸೊ ನಾವು ಇವತ್ತು ಏನೇನು ಟೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು 5 ಥರ ಟೆಸ್ಟ್ ಮಾಡಿದ್ವಿ. BP, ಶುಗರ್, ಕೊಲೆಸ್ಟ್ರಾಲ್, ಕಿಡ್ನಿದು, ಹೆಪಟೈಟಿಸ್ B ವೈರಸ್, ಈ 5 ಥರ ಟೆಸ್ಟು ನಿಮಗೆ ಭಾಳ ಒಳ್ಳೆಯದು. ಸೊ ಅದ್ರ ಬಗ್ಗೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ನಿಮಗೆ ಮಾಹಿತಿ ಕೊಡ್ತಾರೆ. ಸೊ ಈ ಥರ ನಾವು ನಮ್ಮ ಸಂಸ್ಥೆಯಿಂದ ಇದು ಹೊರಗಡೆ ಹೋಗಿ ಮಾಡಿಸ್ಬೇಕಂದ್ರೆ 1,000ರಿಂದ 1,500 ಆಗುತ್ತೆ. ನಾವು ಪ್ರತಿ ದಿವಸನೂ 100-150 ಜನಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ನೀವೇ ಯೋಚನೆ ಮಾಡಿ. ಯಾಕಂದ್ರೆ ಮುತ್ತೂಟ್ ಫೈನಾನ್ಸ್ ಅಂತ ಹೇಳಿದ್ರೆ ಗೋಲ್ಡ್ ಲೋನ್ ಆ ಒಂದು ಮೈಂಡ್ ಸೆಟಲ್ಲಿ ಇರ್ತೀರಾ. ಬಟ್ ಈ ಥರ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಮಾಹಿತಿ ಗೊತ್ತಾಗಬೇಕು. ಇದೇ ಥರ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಈ ಥರ ಹೆಲ್ತ್ ಕ್ಯಾಂಪ್ಸ್ ಈ ಒಂದು ಲೊಕೇಶನ್ ಮಾಡ್ತೀವಿ. ಮುಂಚೆ ಮಾಡಿದ್ವಿ, ಗೌರ್ಮೆಂಟ್ ಸ್ಕೂಲಲ್ಲಿ ಒಂದ್ಸರಿ ಮಾಡಿದ್ವಿ. ಬಟ್ ಯಾಕಂದ್ರೆ ಒಂದು ಏರಿಯಾ ಅಂತ ಹೇಳಿದ್ರೆ 10-15 ಸಾವಿರ ಜನಸಂಖ್ಯೆ ಇರ್ತೀರಾ, 1 ಲಕ್ಷ ಇರ್ತಾರೆ. ನಾವು ಮಾಡೋದು ಪ್ರತಿ ದಿವಸ 100ರಿಂದ 150 ಜನ. ಸೊ ನಿಮ್ಮಿಂದ 4 ಜನ ಗೊತ್ತಾಗಬಹುದು. ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೆಲ್ತ್ ಚೆಕಪ್ ಮಾಡಿದ್ದೀರಾ ಸರ್, ನಮಗೆ ಮಾತ್ರೆ ಕೊಡಿ ಸರ್ ಅಂತ ಕೇಳ್ತಾರೆ ಸುಮಾರು ಜನ. BP ಶುಗರ್ ಮಾತ್ರೆ ತೊಗೊತೀವಿ, ನಮಗೆ ಕೈ ಕಾಲು ನೋವು, ಮಂಡಿ ನೋವು ಇದೆ, ಮೆಡಿಸಿನ್, ಜನರಿಕ್ ಮೆಡಿಸಿನ್ ಕೊಡಿ ಅಂತ. ಸೊ ಜನರಿಕ್ ಮೆಡಿಸಿನ್ ಅಂದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಮಾತ್ರೆ ಸಿಗುತ್ತೆ. ಬಟ್ ನಾವೇನಂತ ಹೇಳಿದ್ರೆ, ಈ ಥರ ಟೆಸ್ಟ್ ಮಾಡಿ ನಿಮ್ಗೆ ಏನೋ ರೆಗ್ಯುಲರ್ ಮೆಡಿಸಿನ್ ತೊಗೊತಾ ಇದ್ದೀರಾ, ನಿಮಗೆ ತಿಂಗಳು ಮಾತ್ರೆ ಖರ್ಚಾಗತ್ತಾ, 1,000 ಮೇಲೆ ಖರ್ಚಾಗತ್ತ ಅಂತ ಹೇಳಿದ್ರೆ, ನಮ್ಮ ಕಡೆಯಿಂದ ಮೆಡಿಸಿನ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗಾಗಲೇ 1 ವರ್ಷ ಅದನ್ನು ಫಾಲೋ ಅಪ್ ಮಾಡ್ತಾ ಇದೀವಿ. ನಮ್ಮ ಚಾರಿಟಿ ಮುಖಾಂತರ ನೀವು ಏನೇನು ಮೆಡಿಸಿನ್ ತೊಗೊತೀರಾ, ತಿಂಗಳಿಗೆ 1,000. ಈಗ ನಾವು BP ಶುಗರ್ ಇದೆ, ನಿಮಗೆ ನಮ್ಮ ರಿಪೋರ್ಟಲ್ಲಿ ಏನೋ ತೊಂದರೆ ಬಂದಿದ್ರೆ, ಈಗ ನಾವು ಬೇರೆ ಕಡೆ ಏನೋ ಟೆಸ್ಟ್ ಮಾಡಿರ್ತೀರಾ, ಅವ್ರಿಗಾಗಲ್ಲ. ಈ ಕ್ಯಾಂಪಿಗೆ ಬಂದು ಟೆಸ್ಟ್ ಮಾಡ್ಕೊಂಡಿರೋರಿಗೆ ನಿಮಗೆ ನಮ್ಮ ರಿಪೋರ್ಟಲ್ಲಿ ಏನೋ BP ಶುಗರ್ ತೊಂದರೆ ಇದೆ ಅಂತ ಐಡೆಂಟಿಫೈ ಮಾಡಿದ್ರೆ ನಿಮಗೆ ಮೆಡಿಸಿನ್ಸ್ ಕೂಡ ಸಪೋರ್ಟ್ ಮಾಡಿದ್ವಿ. ಅದ್ರ ಬಗ್ಗೆನೇ ಹೇಳ್ತೀನಿ. ಸೊ ತಿಂಗಳಿಗೆ 1,000 ಖರ್ಚಾಗ್ತದೆ, BP ಶುಗರ್ ಮಾತ್ರ ತೊಗೊತಾ ಇದೀವಿ ಅಂತ ಹೇಳೋರಿಗೆ ಈ ರಿಪೋರ್ಟ್ ಕೊಡ್ತೀವಿ. ಈ ರಿಪೋರ್ಟ್ ತೊಗೊಂಡು ನಿಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಏನೇನು ಮೆಡಿಸಿನ್ ತೊಗೊತಾರೆ ಹೊಸ ಡೇಟ್ಗೆ, ನಾಳೆ ಡೇಟ್ಗೆ ಅಥವಾ ನಾಳೆ 1 ವಾರ ಟೈಮ್ ತೊಗೊಂಡ್ರೇನು ಹೊಸ ಡೇಟ್ಗೆ ಏನೇನು ಮಾತ್ರೆಯಿಂದ ಬರ್ಸ್ಕೊಂಬಂದು 1 ತಿಂಗಳು ಮೆಡಿಸಿನ್ ತೊಗೊಂಡು ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ ತೊಗೊಂಡು ಆ ಬಿಲ್ಲು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಒಂದು ಫೋಟೋ, ಈ ಥರ ಒಂದು 5 ಡಾಕ್ಯುಮೆಂಟ್ಸ್ ಕೊಡಬೇಕು. ಇಷ್ಟೆಲ್ಲ ಕೊಟ್ಟರೆ ನಮ್ಮ ಕಡೆಯಿಂದ ನಿಮಗೆ ತಿಂಗಳು 1 ವರ್ಷಕ್ಕೂ 6 ತಿಂಗಳು ನಮ್ಮ ಕಮ್ಯುನಿಟಿ ಸಂಸ್ಥೆ ಮುಖಾಂತರ ನಿಮಗೆ ಮೆಡಿಸಿನ್ ಕೂಡ ಪ್ರೊವೈಡ್ ಮಾಡ್ತೀವಿ. ಓಕೆನಾ? ಸೊ ಟೆಸ್ಟ್ ಬಗ್ಗೆ ನಮ್ಮ ಟೆಕ್ನಿಷಿಯನ್ ಹೇಳ್ತಾರೆ. ಥ್ಯಾಂಕ್ ಯು. ನನ್ನ ಒಂದು ಮಾತು 2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಏನು ಸಮಸ್ಯೆಯಿಂದ ಏನೇನು ಕೆಲಸ ಮಾಡ್ತೀವಿ ಅದೆಲ್ಲ ನಿಮ್ಮ ಎಲ್ಲರೂ ಕೂಡ ಪ್ರತಿ ದಿವಸನೂ ಎಲ್ರಿಗೂ ಹೇಳ್ತೀನಿ. ಈ ಒಂದು ಲೊಕೇಶನ್ ಪದ್ಮನಾಭನಗರ ಬಂದಿದ್ದೀವಿ. ಇವತ್ತು ಮುತ್ತೂಟ್ ಫೈನಾನ್ಸಿಂದ ನಮ್ಮ ಸ್ಟಾಫ್ ಆಗಲಿ ಎಲ್ಲರೂ ಕೂಡ ಒಂದು ಸಪೋರ್ಟಿಂದ ಇವತ್ತು 121 ಜನ ಬಂದು ಬ್ಲಡ್ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಂದು 3 ತಿಂಗಳು ಒಂದ್ಸರಿ ಕ್ಯಾಂಪ್ ಮಾಡೋಣ. ಥ್ಯಾಂಕ್ ಯು. ಸೊ